ಸೊ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಒಂದ್ ಕಡೆ ಫ್ಯಾಷನ್ ಮಾಡ್ಲಿಂಗು, ಡ್ಯಾನ್ಸ್ ಕ್ಲಾಸು, ಮಕ್ಕಳು, ಫ್ಯಾಮಿಲಿ ಇದೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಈಸಿ ಆಗಿರಲ್ಲ. ಎಸ್ ಸೊ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ತೊಡಕುಗಳು ಬಂದೇ ಬಂದಿರುತ್ತೆ. ಸೊ ಅದನ್ನ ಯಾವ ತರ ಫೇಸ್ ಮಾಡಿದ್ರಿ, ಮತ್ತೆ ನೆಕ್ಸ್ಟ್ ವುಮೆನ್ಸ್ಗೆ ಈ ತರ ಸಮಸ್ಯೆಗಳು ಬರ್ದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ. ಎಲ್ಲರ ಆಲ್ ಲೇಡೀಸ್ ಅಂದ್ರೇನೆ ವುಮನ್ ಅಂದ್ರೇನೆ, ಮೊನ್ನೆನೋ ವುಮೆನ್ಸ್ ಡೇಗೆ ಅಂದ್ರೆ ವೆನ್ ಯು ಆರ್ ಅ ವುಮನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲರೂ ಕಷ್ಟ ಪಡ್ತಾರೆ. ಲೈಕ್ ಇವಾಗ ಸಾವುಕಾರ ಇದ್ರು ಕಷ್ಟ ಪಡಲ್ಲ ಅಂತ ಇಲ್ಲ, ಬಡವರು ಇರೋರು ಕಷ್ಟ, ಎಲ್ಲ ವುಮನ್ ಆಗಿ ಹುಟ್ಟಿದ ಮೇಲೆ ಕಷ್ಟ ಪಟ್ಟೆ ಪಡ್ತಾರೆ. ಒಂದು ಓನ್ಲಿ ಅನದರ್ ವುಮನ್ ವಿಲ್ ನೋ ಎಷ್ಟು ನಾವು ಕಷ್ಟ ಪಡ್ತೀವಿ ಅಂತ. ಗಂಡಸರಿಗೆ ಗೊತ್ತಾಗಲ್ಲ. ಅವ್ರಿಗೆ ಏನಂತಾರೆ, ಏನ್ ಮನೇಲೆ ಕೂತಿದ್ಯಾ, ನಿನ್ ಮನೆ ಕೆಲ್ಸಾನೇ ಮಾಡ್ತಿದ್ಯಾ, ಏನು ನಾವ್ ಆಚೆ ಹೋಗ್ತೀವಿ ಬರ್ತೀವಿ, ನಮ್ಗೇನು ಮನೆನೇ ದುನಿಯಾ. ನನ್ಗೆ ಹೆಂಗಂದ್ರೆ ನನ್ ಮನೇನೆ ನನ್ ದುನಿಯಾ ಮಾಡ್ಕೊಂಡ್ಬಿಟ್ಟಿದೀನಿ. ಇದು ನೋಡಿ ಟೆರೆಸ್ ಇದ್ ನಂದು, ಇಲ್ಲೇ ವರ್ಕೌಟ್ ಮಾಡ್ತೀನಿ, ಕೆಳಗೆ ಹೋಗ್ತೀನಿ, ಅಡಿಗೆ ಮಾಡ್ತೀನಿ, ರೂಮ್ ಅಲ್ಲಿ ರೀಲ್ ಮಾಡ್ತೀನಿ. ನನ್ಗೆ ಆಚೆ ಕಡೆ ಹೋಗಕ್ಕೆ ಇಷ್ಟ ಇಲ್ಲ. ನನ್ಗೊಂಥರ ಆಂಟಿ ಸೋಷಿಯಲ್. ನಾನು ಏನ್ ಮಾಡಿದ್ರು ಮನೆ ಒಳಗೆ ಮಾಡ್ತೀನಿ. ಬಟ್ ದಟ್ ಡಸಂಟ್ ಮೀನ್ ನನ್ಗೆ ಕೆಲ್ಸನೇ ಇಲ್ಲ ಅಂತ. ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಕೆಲಸ ಮಾಡ್ಬೇಕು, ಅಡಿಗೆ ಮನೆ ಮೇಂಟೈನ್ ಮಾಡ್ಬೇಕು, ನನ್ನನ್ ಮೇಂಟೈನ್ ಮಾಡ್ಬೇಕು. ಅಂಡ್ ಎವ್ರಿ ಸ್ಟೇಜ್ ಆಫ್ ಅ ವುಮನ್, 20 to 30, 30 to 40, ಅವ್ರಿಗೆ ಆ ಏಜ್ ಗೆ ಆ ಪ್ರಾಬ್ಲಮ್ಸ್ ಇರುತ್ತೆ. ಡಿಫ್ರೆಂಟ್ ಲೈಕ್ ಹಾರ್ಮೋನಲ್, PCOD, ಬ್ಯಾಕ್ ಪೇನ್, ಇವಾಗ ಡಿಫ್ರೆಂಟ್ ಅಂಡ್ ದಟ್ ಇವಾಗ ಕೋವಿಡ್ ಬಂದಾದ್ಮೇಲೆ ಹ್ಯೂಮನ್ಸ್ ಪ್ರೂವ್ಡ್ ದಟ್ ವೆಲ್ತ್ ಇಸ್ ಹೆಲ್ತ್. ಎಷ್ಟೋ ಸಾವುಕಾರ ಹಂಗೆ ಸತ್ತೋದ್ರು ಪಾಪ. ಎಷ್ಟು ಕಷ್ಟಪಟ್ವಿ ನಾವು ಆ ಟೈಮ್ ಅಲ್ಲಿ. ವಾಟ್ ಹ್ಯೂಮನ್ ಬೀನ್ ಸರ್ವೈವ್ ಹೂ ಎವರ್ ವಾಸ್ ಫಿಟ್ನೆಸ್. ಸೊ ದಿಸ್ ಇದರಲ್ಲಿ ಹೌ ಐ ಕೇಮ್ ಅಕ್ರಾಸ್ ಆಲ್ ದಿಸ್, ಐ ಥಿಂಕ್ ನನ್ಗೆ ಏನ್ ಸಮಸ್ಯೆ ಆದ್ರೂ ನನ್ಗೆ ಐ ಹ್ಯಾವ್ ಅ ಬ್ಯಾಕ್ ಪ್ರಾಬ್ಲಮ್. ನನಗೆ ಸರ್ಜರಿ ಆಗಿದೆ, L4 L5 ಸ್ಪೈನ್ ಸ್ಟಿಮ್ಯುಲೇಷನ್ ಸರ್ಜರಿ ಆಗಿದೆ, ಸ್ಟೆಬಿಲೈಸೇಷನ್. ಸೊ ಆಫ್ಟರ್ ದಟ್ ಸ್ವಲ್ಪ ಡಾಕ್ಟರ್ ಏನಂದ್ರು, ನೀನ್ ನೋಡಮ್ಮ, ನಾನು ಸರ್ಜರಿ ಮಾಡು ಅಂತ ನಾನು ಹೇಳಲ್ಲ, ಬಟ್ ಸರ್ಜರಿ ಮಾಡಕ್ ಮುಂಚೆ ನೀನ್ ಯೋಚನೆ ಮಾಡ್ಬೇಕು. ದೇರ್ ವಿಲ್ ಬಿ ಇಮಿಡಿಯೇಟ್ಲಿ ರಿಲೀಫ್ ಆಗಲ್ಲ, ಎಕ್ಸ್ಟ್ರೀಮ್ ಕಂಡೀಷನ್. ಇವಾಗ ನೀನ್ ಸರ್ಜರಿ ಮಾಡದೇನು ಇರ್ಬೋದು, ಬಟ್ ನೀವ್ ಸುಮ್ನೆ ಕೂತ್ಕೋತೀರಾ, ವರ್ಕೌಟ್ ಮಾಡದೆ ಏನ್ ಕೆಲಸ ಮಾಡಿದ್ರೆ, ಇಲ್ಲ ಡಾಕ್ಟರ್ ನನ್ ಹತ್ರ ಕೂತ್ಕೊಳಕ್ ಆಗಲ್ಲ, ಇಟ್ ಇಸ್ ಆಸ್ ಗುಡ್ ಆಸ್ ಡೆತ್ ಫಾರ್ ಮೀ, ಸಾಯೋದೇ ಬೆಟರ್ ಆ ತರ ಕೂತ್ಕೊಳ್ಳೋದು, ನನ್ ಸರ್ಜರಿ ಮಾಡಿಸ್ಕೊತೀನಿ. ಮಾಡಿಸ್ಕೊಂಡ್ ಆದ್ಮೇಲೂ ಅದು ಇಮಿಡಿಯೇಟ್ಲಿ ರಿಲೀಫ್ ಆಗಲ್ಲ. ಇಟ್ ಟುಕ್ ಮಿ 1.5 years ರೆಸ್ಟ್ ಸಹಿತ. ನಾನಂದ್ರೆ ಒಂದ್ ಸೆಕೆಂಡ್ ಒಂದ್ ಕಡೆ ಕೂತ್ಕೊಳಕ್ ಆಗೋದಿಲ್ಲ. ನನ್ಗೆ ಇಲ್ಲಿ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಇಲ್ಲಿ ಡ್ರೈವ್ ಮಾಡ್ಬೇಕು, ನನ್ಗೆ ಡ್ರೈವಿಂಗ್ ಇಷ್ಟ, ಡ್ರೈವಿಂಗ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು. ಸೊ ನನ್ಗೆ ಪ್ಯಾಷನ್ ಫಾರ್ ಲೈಫ್ ತುಂಬಾ ಇಷ್ಟ. ಒಂದು 24 hours, ನನಗೆ 24 hours ಸಾಕಾಗಲ್ಲ ನನ್ಗೆ. ಐ ವಿಶ್ ದೇರ್ ವಾಸ್ 48 hours. ಸೊ ಇದರಲ್ಲಿ ವಾಟ್ ಎವರ್ ಹ್ಯಾಪನ್ಸ್, ಏನ್ ಪ್ರಾಬ್ಲಮ್ ಏನಿದ್ರು ಬೆಳಗ್ಗೆ ಹೇಳ್ತೀನಿ, ಪಾಸಿಟಿವ್ ಆಗಿ ಹೇಳ್ತೀನಿ. ಇವತ್ತು ನಾವು ವಿ ವಿಲ್ ಫೈಟ್ ಇಟ್ ಔಟ್, ವಾಟ್ ಎವರ್ ಇಟ್ ಇಸ್ ವಿ ಕ್ಯಾನ್ ಫೈಟ್ ಇಟ್ ಔಟ್. ಸುಪ್ರಭಾತ ಕೇಳ್ತೀನಿ, ಒಂದು 10 ನಿಮಿಷ ಸುಪ್ರಭಾತ. ಡೋಂಟ್ ಸಿ ಬಿಕಾಸ್ ಐ ಆಮ್ ಮಾಡರ್ನ್, ಐ ಆಮ್ ಸ್ಟಿಲ್ ಓಲ್ಡ್ ಫ್ಯಾಷನ್. ಸುಪ್ರಭಾತ ಕೇಳ್ತೀನಿ, 2 ನಾಯಿ ಇದೆ, ಅದ್ರ ಜೊತೆಗೆ ಆಡ್ತೀನಿ, ಹಸ್ಬೆಂಡ್ ಜೊತೆ ಕಾಫಿ ಕುಡಿತೀನಿ, ಆಮೇಲೆ ಐ ಸ್ಟಾರ್ಟ್ ವರ್ಕ್. ಪ್ಲಾನ್ ಇದಿರುತ್ತೆ, ಇವತ್ತೇ ಇಷ್ಟು ರೀಲ್ ಮಾಡ್ಬೇಕು. This is May, right? June 1st ನಂದು ರೆಸ್ಟೋರೆಂಟ್ ಓಪನಿಂಗ್ ಇದೆ. I'm opening a restaurant. My dream project is to open a restaurant. ಅದನ್ನ ಓಪನಿಂಗ್ ಮಾಡ್ತಾ, ಅದನ್ನ ಪ್ಲಾನಿಂಗು, ಹೆಸರು, ಇಂಟೀರಿಯರ್ಸ್ ಎಲ್ಲ ನಡೀತಾ ಇದೀನಿ. ಸೊ ಎಲ್ಲ ಬ್ಯುಸಿಯಾಗಿ ಇಟ್ಕೋತೀನಿ. ಏನ್ ಸಮಸ್ಯೆ ಬಂದ್ರು, ಏನ್ ಸಮಸ್ಯೆ ಹೋಗಿ ವರ್ಕೌಟ್ ಮಾಡ್ಬಿಡ್ತೀನಿ, ಸ್ವೆಟ್ ಔಟ್ ಮಾಡ್ಬಿಡ್ತೀನಿ. ಸೊ ಐ ಫೀಲ್ ಫ್ರೀ, ಫ್ರೆಶ್, ವಾಟ್ ಎವರ್ ಇಟ್ ಇಸ್. ಆ ಕ್ಲಾರಿಟಿ ಫಿಟ್ನೆಸ್ ಮಾಡ್ಕೊಂಡ್ರೆ ನೋಡಿ, 31 years ಫಿಟ್ನೆಸ್ ಮಾಡ್ತಾ ಇದೀನಿ. ಹಂಗಾದ್ರೆ ಎಷ್ಟು ವಿಲ್ ಪವರ್ ಇರ್ಬೇಕು. ಏನಿದ್ರೂನು, ಏನಾದ್ರೂನು, ಏನ್ ಸಮಸ್ಯೆ ತಲೆಯಲ್ಲಿ ಇದ್ರೂನು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನಾನು ಬೆಳಗ್ಗೆ ಎದ್ದು ಡ್ರೆಸ್ ಮಾಡ್ಕೊಂಡು ಶೂ ಹಾಕೊಂಡು ಬಂದು ನಿಂತ್ಕೋತೀನಿ. ವರ್ಕೌಟ್ ಎನಿವೇ ಐ ಆಮ್ ಅ ಟ್ರೈನರ್, ನನ್ಗೆ ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು. ಸೊ ಐ ಹ್ಯಾವ್ ಅ ಫಿಕ್ಸ್ ಶೆಡ್ಯೂಲ್. ಇವತ್ತು ಕಾರ್ಡಿಯೋ ಮಾಡ್ತೀನಿ, ಇವತ್ತು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ, ಇವತ್ತು ಆಬ್ಸ್ ಮಾಡ್ತೀನಿ. ಅದಕ್ಕೆ ತಕ್ಕಾಗಿ ಫಿಟ್ನೆಸ್ ಮೀನ್ಸ್ ಹೆಂಗಂದ್ರೆ, ಒಂದು 1-2 ತಿಂಗಳು ಫಿಟ್ನೆಸ್ ಮಾಡ್ಬಿಟ್ಟು ಹಂಗೆ, ಇವಾಗ 2 ತಿಂಗಳು ಫಿಟ್ನೆಸ್ ಮಾಡ್ಬಿಟ್ಟು 2 ತಿಂಗಳು ಏನ್ ಮಾಡಲ್ಲ, ತಿಂತೀನಿ, ಕುಡಿತೀನಿ, ಹಂಗಾದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ವರ್ಕೌಟ್ ಆಗಲ್ಲ. ಡೆಫಿನೆಟ್ ಆಗಿ. ಸೊ ವೆನ್ ಯು ಆರ್ ಡೂಯಿಂಗ್ ಫಿಟ್ನೆಸ್, ನೀವು ಫಿಟ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರೆ, ಯು ಹ್ಯಾವ್ ಟು ಸಪೋರ್ಟ್ ದಟ್ ಫಿಟ್ನೆಸ್. ಹೌ ಡು ಯು ಸಪೋರ್ಟ್? ಟೇಕ್ ಸಪೋರ್ಟ್ ಆಫ್ ಯುವರ್ ಫ್ಯಾಮಿಲಿ. ಇವಾಗ ಒಬ್ರು ಅಡಿಗೆ ಮಾಡ್ಕೊಡ್ಬೇಕು ನೀವು, ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಬೋದು. ಅದ್ರಲ್ಲಿ ಏನ್ ಆಗ್ತಾರೋ, ಇವಾಗ ನೀವು ಕಷ್ಟಪಟ್ಟು ಬೆನ್ನು ಇಟ್ಕೊಂಡು ಏನೇನೋ ಕಾಯಿಲೆಗಳು ಇಟ್ಕೊಂಡು ವರ್ಕೌಟ್ ಕಷ್ಟಪಟ್ಟು ಮಾಡ್ತೀರಾ, ಹೋಗಿ ಒಂದು ಸ್ವಿಗ್ಗಿಯಲ್ಲಿ ಒಂದು ಬಿರಿಯಾನಿ ತಿಂದ್ರೆ ವೇಸ್ಟ್. ಅದು ಎಕ್ಸರ್ಸೈಸ್ ಮಾಡದೇನೆ ಇರ್ಬೋದು ಆ ತರ. ಸೊ ಅಟ್ ಲೀಸ್ಟ್ ಹೋಮ್ ಅಲ್ಲಿ ವೈಫು, ಮದರು, ಫ್ಯಾಮಿಲಿ ಸಪೋರ್ಟ್, ಫ್ರೆಂಡ್ ಸಪೋರ್ಟ್. ಇವಾಗ ಚೆನ್ನಾಗಿ ನೀವು ವರ್ಕೌಟ್ ಮಾಡಿ ಕೂತಿರ್ತಾರೆ, ಯಾರೋ ಒಬ್ಬ ಫೋನ್ ಮಾಡ್ತಾನೆ, ಏನ್ ಮಗ ಏನ್ ಮಾಡ್ತಿದ್ಯಾ, ಇಲ್ಲ ಇವಾಗ ಬಾರೋ ಎಣ್ಣೆ ಹಾಕೋಣ ಇವತ್ತು. ಆ ತರ ಫ್ರೆಂಡ್ಸ್ ಇದ್ರೆ ಹೆಂಗೆ ನಾವು ಲೈಫ್ ಅಂತ ಒಂದು ಮೀನಿಂಗ್ ಇರ್ಬೇಕಲ್ವಾ. ಏನಾದ್ರು ಒಬ್ರಿಗೆ ಉಪಯೋಗ ಆಗಿರ್ಬೇಕು. ಯು ಹ್ಯಾವ್ ಟು ಬಿ ಯೂಸ್ಫುಲ್ ಟು ಸಂಬಡಿ. ಇಫ್ ಯು ಆರ್ ಬಾರ್ನ್
ಇವಾಗ ನಾನ್ ನಿಮ್ಗೆ ಇವಾಗ ತಗೊಂಬಂದಿ ಯು ಆರ್ ಇಂಟರ್ವ್ಯೂಯಿಂಗ್ ಮೀ. ಸೊ ನನ್ನ ಇಫ್ ಸೀಯಿಂಗ್ ದಿಸ್ ಇಂಟರ್ವ್ಯೂ ಸೋ ಮೆನಿ ಪೀಪಲ್ ಬಿ ಇನ್ಸ್ಪೈರ್ಡ್. ಹೌದು, ವೆನ್ ನನ್ಗೆ ನಿದ್ದೆ ಮಾಡುವಾಗ ಐ ಹ್ಯಾವ್ ಟು ಫೀಲ್ ಐ ಹ್ಯಾವ್ ಇನ್ಸ್ಪೈರ್ಡ್ ಸೋ ಮೆನಿ ಪೀಪಲ್. ಕರೆಕ್ಟ್. ಬೆಳಗ್ಗೆ ಎದ್ರೆ ನನ್ಗೆ ಅಷ್ಟೊಂದು DMs ಬರುತ್ತೆ. ಯು ಹ್ಯಾವ್ ಇನ್ಸ್ಪೈರ್ಡ್ ಮೀ ಟು ಸ್ಟಾರ್ಟ್ ವರ್ಕ್ಔಟ್, ಯು ಹ್ಯಾವ್ ಇನ್ಸ್ಪೈರ್ಡ್ ಮೀ ಟು ಸ್ಟಾರ್ಟ್ ಕುಕಿಂಗ್. ಅಷ್ಟು ಖುಷಿ ಆಗತ್ತೆ. ಅಂಡ್ ನಾನಂತೂ ಕೊಲಾಬ್ ಏನ್ ಮಾಡಲ್ಲ. ಈ ಇನ್ಸ್ಟಾಗ್ರಾಮ್ ಇಂದ ₹1 ನನ್ಗಂತೂ ಬರಲ್ಲ. ಮೈ ಪ್ರೊಫೆಷನ್ ಸಮ್ವೇರ್ ಎಲ್ಸ್, ಬಟ್ ದಿಸ್ ಇಸ್ ಫಾರ್ ದ ಸೊಸೈಟಿ. ವಾಟ್ ನಾನ್ ಕಲ್ತಿರೋದು ಎಲ್ಲರಿಗೂ ಐ ವಾಂಟ್ ಟು ಟೀಚ್ ಇಟ್. ಯು ಆಲ್ಸೋ ಗೆಟ್ ಇನ್ ಟು ಫಿಟ್ನೆಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.